ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿ, ಬೆಳೆದಿದ್ದು ಮಾಯಾನಗರಿ ಮುಂಬೈನಲ್ಲಿ. ಸದಾ ಉತ್ಸಾಹದ ಚಿಲುಮೆಯಾಗಿರುವ ಈಕೆಯದ್ದು ಮಧ್ಯಮ ವರ್ಗದ ಕುಟುಂಬ. ಒಂದು ಮಾತಿದೆ, ಬಡವನಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದು ನಮ್ಮ ತಪ್ಪು ಅಂತ. ಮೇ ಬಿ ಈ ಮಾತುಗಳನ್ನ ನಮ್ಮ ಪುಟ್ಟಿ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಅರ್ಥವಾಗಿರುವ ಸತ್ಯ. ನಮಗೆ ಸಾವಿರಾರು ಅವಕಾಶಗಳು ಬರಬಹುದು, ಆದ್ರೆ ಅವಕಾಶ ಪಡೆದವರೆಲ್ಲ ಸಾಧಕರಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅವಕಾಶವನ್ನ ಬಳಸಿಕೊಂಡವರಷ್ಟೇ ಬೆಳೆಯುತ್ತಾರೆ. ಅಂಥವರಲ್ಲಿ ನಮ್ಮ ರಕ್ಷಿತಾ ಕೂಡ ಒಬ್ರು. ಅದು ಸೆಪ್ಟೆಂಬರ್ 28, 2025. ರಕ್ಷಿತಾ ಶೆಟ್ಟಿ ಬದುಕಿನಲ್ಲಿ ಹೊಸದೊಂದು ಅಧ್ಯಾಯ ಆರಂಭವಾದ ದಿನ. ಜಸ್ಟ್ 24 ವರ್ಷದ ರಕ್ಷಿತಾ ಶೆಟ್ಟಿ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾರೆ. ಆ ದಿನ ರಕ್ಷಿತಾ ಎಷ್ಟು ಸಂಭ್ರಮಿಸಿದ್ದಾರೋ ಗೊತ್ತಿಲ್ಲ, ಆದ್ರೆ ಅವರನ್ನ ಇಷ್ಟಪಡ್ತಾ ಇದ್ದ ಅದೆಷ್ಟೋ ಜನರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಿನಿಮಾ, ಧಾರಾವಾಹಿ, ರಿಯಾಲಿಟಿ ಶೋ, ಸೆಲೆಬ್ರಿಟಿಗಳು ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಅನ್ನುವಂತಿದ್ದ ನಮ್ಮ ಕರಾವಳಿಯ ಅದೆಷ್ಟೋ ಜನ ಅವತ್ತಿನಿಂದ ಬದಲಾಗ್ತಾರೆ. ಬಿಗ್ ಬಾಸ್ ಒಂದೇ ಒಂದು ಸೀಸನ್ ಕೂಡ ನೋಡದ ಅದೆಷ್ಟೋ ಜನ ಇಲ್ಲ, ಈ ಬಾರಿ ನಾವು ನೋಡೇ ನೋಡ್ತೀವಿ ಅನ್ನೋ ಹಠಕ್ಕೆ ಬೀಳ್ತಾರೆ. ಅದಕ್ಕೆ ಕಾರಣ ರಕ್ಷಿತಾ ಮೇಲಿದ್ದ ಪ್ರೀತಿ, ಅಭಿಮಾನ. ಅತ್ತ ರಕ್ಷಿತಾ ಕಿಚ್ಚನಿಗೆ ತನ್ನ ರೆಸಿಪಿ ಹೇಳಿಕೊಟ್ಟು ಬಿಗ್ ಬಾಸ್ ಮನೆಗೆ ಒಂಟಿಯಾಗಿ ಎಂಟ್ರಿ ಕೊಡ್ತಾರೆ. ಆದ್ರೆ ಆಕೆಯ ಮನಸ್ಸಿನ ತೊಳಲಾಟ ಯಾವ ರೀತಿ ಇದ್ದಿರಬಹುದು ಒಮ್ಮೆ ಊಹಿಸಿಕೊಳ್ಳಿ. ಕನ್ನಡ ಸಿನಿಮಾ, ಕಿರುತೆರೆ, ಸೆಲೆಬ್ರಿಟಿಗಳು ಯಾವುದರ ಗಂಧ ಗಾಳಿ ಗೊತ್ತಿಲ್ಲದ ರಕ್ಷಿತಾಗೆ ಒಂದು ಬಾರಿ ಯಾವುದೋ ಹೊಸ ಲೋಕಕ್ಕೆ ಬಂದ ಅನುಭವ, ಜೊತೆಗೆ ಭಾಷಾ ಸಮಸ್ಯೆ. ಇದರ ಮಧ್ಯೆ ಅಲ್ಲಿದ್ದ ಅದೆಷ್ಟೋ ಸೆಲೆಬ್ರಿಟಿಗಳು ಆಕೆಯನ್ನ ಮೊದಲ ದಿನವೇ ಯಾವ ರೀತಿ ನೋಡಿದ್ರು ಅನ್ನೋದು ಇನ್ನೂ ಕೂಡ ನಮ್ಮ ಕಣ್ಣ ಮುಂದಿದೆ. ಆಕೆಗೆ ನಿಜಕ್ಕೂ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿನಲ್ಲಿ ಬಿಟ್ಟ ಅನುಭವ ಆಗಿತ್ತೋ ಏನೋ. ಓಕೆ, ಮನೆಗೇನೋ ಬಂದೆ, ಆದ್ರೆ ಮನೆಯಲ್ಲಿ ನನ್ನೊಬ್ರು ಅನ್ನೋರು ಯಾರೂ ಇಲ್ಲ. ಇದರ ನಡುವೆ ಅರಗಿಸಿಕೊಳ್ಳಲಾಗದ ಆಘಾತ. ಮೊದಲ ದಿನವೇ ಮನೆ ಮಂದಿಯ ಟಾರ್ಗೆಟ್ಗೆ ಗುರಿಯಾಗ್ತಾರೆ ರಕ್ಷಿತಾ. ಬಂದ ಕೇವಲ 1 ಗಂಟೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಹೊರಗೆ ಬರ್ತಾರೆ. ಪಾಪ, ಏನಾಯ್ತು ಅನ್ನೋದು ಅರ್ಥವಾಗೋದಕ್ಕೆ ಆಕೆ ಅದೆಷ್ಟು ಕಷ್ಟಪಟ್ಟರೋ ಆಕೆಗೆ ಗೊತ್ತು. ಇತ ರಕ್ಷಿತಾ ಪರ ಸಾಕಷ್ಟು ಜನ ಧ್ವನಿ ಎತ್ತಿದ್ರು. ಕೊನೆಗೆ ವೀಕೆಂಡ್ ನಲ್ಲಿ ರಕ್ಷಿತಾ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರೆ. ಆದ್ರೆ ಬಂದಾಗಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ರಕ್ಷಿತಾ ಸವೆಸಿದ್ದು ಬರೀ ಸವಾಲಿನ ಹಾದಿಯನ್ನೇ. ಮನೆಗೆ ವಾಪಸ್ ಬಂದ ದಿನವೂ ಕೊಂಕು ಮಾತುಗಳು, ಅವಹೇಳನ. ಪಾಪ, ತನ್ನವರು ಅಂತ ಯಾರಿಗಾದ್ರೂ ಹೇಳೋಣ ಅಂದ್ರೆ ಅಲ್ಲಿ ಯಾರಿದ್ದಾರೆ? ಆದ್ರೆ ರಕ್ಷಿತಾ ಧೈರ್ಯ ಮೆಚ್ಚಲೇಬೇಕು. ಆಕೆಗಾಗಿ ಆಕೆಯೇ ನಿಲ್ತಾರೆ. ಘಟಾನುಘಟಿ ಸೆಲೆಬ್ರಿಟಿಗಳ ಆರೋಪ, ಅವಹೇಳನಕ್ಕೆ ರಕ್ಷಿತಾ ಏಕಾಂಗಿಯಾಗಿ ಉತ್ತರ ಕೊಡ್ತಾರೆ. ತಪ್ಪು ಕನ್ನಡ ಮಾತನಾಡಿ ಡ್ರಾಮಾ ಮಾಡ್ತಾಳೆ ಅಂತ ಹೇಳ್ತಾ ಇದ್ದ ಮಂದಿಗೆ ರಕ್ಷಿತಾ ಟಕ್ಕರ್ ಕೊಡ್ತಾರೆ. ಭಾಷೆ ಕೇವಲ ಸಂವಹನದ ಮಾಧ್ಯಮವೇ ಹೊರತು ದಬ್ಬಾಳಿಕೆಯ ಅಸ್ತ್ರ ಅಲ್ಲ ಅನ್ನೋದನ್ನ ತನ್ನ ಆಟದ ಮೂಲಕ ತೋರಿಸಿಕೊಡ್ತಾರೆ ರಕ್ಷಿತಾ ಶೆಟ್ಟಿ. ನಿಧಾನಕ್ಕೆ ರಕ್ಷಿತಾ ಯಾಕೆ ಅಂದೋರು ರಕ್ಷಿತಾ ಬೇಕು ಅನ್ನುವಷ್ಟು ಬದಲಾಗತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಭಾಷಾ ಸಮಸ್ಯೆಯಿಂದ ಅದೆಷ್ಟೋ ಬಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದು ಗೊತ್ತಿದೆ. ವೀಕೆಂಡ್ ಬಂದ್ರೆ ಸಾಕು, ಭಯದಲ್ಲಿ ಕಿಚ್ಚನ ಮುಂದೆ ಇರೋ ಬರೋ ಕನ್ನಡವೆಲ್ಲ ಮರ್ತು ಹೋಗ್ತಾ ಇತ್ತು. ಅದನ್ನೇ ಡ್ರಾಮಾ ಅನ್ನೋರು ಇನ್ನೊಂದಷ್ಟು ಜನ. ಹಾಗಾಗಿ ಆಡಬೇಕಾದ ಅದೆಷ್ಟೋ ಮಾತುಗಳು ಆಕೆಯಲ್ಲೇ ಉಳಿದಿದ್ದು ಹೆಚ್ಚು. ರಕ್ಷಿತಾ ಶೆಟ್ಟಿ ರೀತಿಯ ಸ್ಪರ್ಧಿಗಳು ಇದುವರೆಗೂ ಯಾರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ರಕ್ಷಿತಾ ಬಿಗ್ ಬಾಸ್ ಅನ್ನ ಕೇವಲ ಆಟವಾಗಿ ನೋಡ್ಲೇ ಇಲ್ಲ. ಕೊನೆಯ ಕ್ಷಣದವರೆಗೂ ಆಕೆಯಲ್ಲಿದ್ದು ಬರೀ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅನ್ನೋ ಆಸೆ ಹೊರತು ಟ್ರೋಫಿ ಅಲ್ಲ. ಆಕೆಯ ವ್ಯಕ್ತಿತ್ವ ಟ್ರೋಫಿಗಿಂತ ಎತ್ತರದಲ್ಲಿದೆ ಅನ್ನೋದು ಸತ್ಯ. ರಕ್ಷಿತಾ ಬಿಗ್ ಬಾಸ್ ಮನೆಯ ಪ್ರತಿ ಜೀವಗಳನ್ನ ಪ್ರೀತಿಸಿದ್ರು. ಮನೆಯ ಪ್ರತಿ ಮೂಲೆಗಳಲ್ಲೂ ನೆನಪಿನ ಬೀಜ ಬಿತ್ತಿದ್ರು. ಇದ್ದಷ್ಟು ದಿನ ಬರೀ ಖುಷಿ ಹಂಚೋಕೆ ಪ್ರಯತ್ನಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥರಹಿತವಾಗಿ ಬದುಕಿದ ಜೀವ ಅಂದ್ರೆ ಅದು ಟಗರು ಪುಟ್ಟಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟ್ರೋಫಿ ರಕ್ಷಿತಾಗೆ ಸಿಗದೇ ಇರಬಹುದು, ಆದ್ರೆ
ಜೀವನದುದ್ದಕ್ಕೂ ಮುಗಿಯದಷ್ಟು ಪ್ರೀತಿ ಅಭಿಮಾನ ಆಕೆಗೆ ಸಿಕ್ಕಿದೆ ಅನ್ನೋದಂತೂ ಸತ್ಯ. ಕಳೆದ ಪ್ರತಿ ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಹೊಸ ಹೊಸ ಪ್ರೇಮ ಕಥೆಗಳು ಹುಟ್ಟಿಕೊಳ್ತಾ ಇದ್ವು ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೆ ರಕ್ಷಿತಾ ಈ ಸೀಸನ್ ನಲ್ಲಿ ಬೆಲೆ ಕಟ್ಟಲಾಗದ ಒಂದು ಹೊಸ ಸಂಬಂಧಕ್ಕೆ ನಾಂದಿ ಹಾಡ್ತಾರೆ. ಅಣ್ಣ ತಂಗಿ ಸ್ನೇಹ ಅಂದ್ರೆ ಏನು ಅನ್ನೋದನ್ನ ಇಡೀ ಕನ್ನಡಿಗರಿಗೆ ಅರ್ಥ ಮಾಡಿಸ್ತಾರೆ. ಮೇ ಬಿ ರಘು ಅವರು ಈ ವಿಚಾರದಲ್ಲಿ ಎಷ್ಟು ಲಕ್ಕಿ ಅನ್ಸತ್ತೆ. ಟ್ರೋಫಿ ಸಿಗದಿದ್ರೂ ಅವರಿಗೊಂದು ಮುದ್ದು ತಂಗಿ ಸಿಕ್ಕಿದ್ಲು. ಟ್ರೋಫಿ ಸಿಗದಿದ್ರು ರಘುಗೆ ಮಾತನಾಡುವ ಮುದ್ದು ಗೊಂಬೆಯೊಂದು ಸಿಕ್ಕಿದೆ. ಸದ್ಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಿರಬಹುದು. ಆದ್ರೆ ನಮ್ಮ ಪ್ರಕಾರ ಯಾವತ್ತಿಗೂ ರಕ್ಷಿತಾ ವಿನ್ನರ್. ಒಂದು ಆಟವನ್ನ ಬರೀ ಆಟವಾಗಿ ನೋಡದೆ ಮಾನವೀಯತೆ, ಪ್ರೀತಿ, ಕಾಳಜಿ ಅಂದ್ರೆ ಏನು ಅಂತ ತೋರಿಸಿಕೊಟ್ಟವರು ರಕ್ಷಿತಾ. ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಒಂದು ಮಾತನ್ನ ಹೇಳ್ತಾರೆ. ನೀವು ನಡ್ಕೊಂಡು ಬರುವಾಗ ನನಗೆ ನೀವ್ಯಾರು ಅನ್ನೋದು ಗೊತ್ತಿರಲಿಲ್ಲ. ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು. ಘಟಾನುಘಟಿ ಸೆಲೆಬ್ರಿಟಿಗಳ ಮಧ್ಯೆ ಇದ್ದು ನೀವು ಟಾಪ್ 6 ತನಕ ಬಂದಿರೋದು ನಿಜಕ್ಕೂ ಅದು ಸಣ್ಣ ಸಾಧನೆಯಂತೂ ಅಲ್ವೇ ಅಲ್ಲ ಅಂತ. ರಕ್ಷಿತಾ ಇವತ್ತು ವಿನ್ನರ್ ಆಗದೆ ಇರಬಹುದು, ಆದ್ರೆ ಫಸ್ಟ್ ರನ್ನರ್ ಅಪ್ ಅನ್ನೋದು ಸಣ್ಣ ಸಾಧನೆಯಂತೂ ಅಲ್ವೇ ಅಲ್ಲ. ವಿನ್ನರ್ ಆಗಿರುವ ಗಿಲ್ಲಿ ನಟ ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋದಲ್ಲಿ ಭಾಗಿಯಾದವರು, ಸಿನಿಮಾದಲ್ಲಿ ಅಭಿನಯಿಸಿದವರು. ಅವರದ್ದೇ ಆದ ಫ್ಯಾನ್ ಬೇಸ್ ಮೊದಲೇ ಇರೋದ್ರಿಂದ ಗೆಲುವು ಸ್ವಲ್ಪ ಸುಲಭವಾಯಿತು. ಇನ್ನು ಅಷ್ಟೇ ಅದ್ಭುತವಾಗಿ ಆಟ ಕೂಡ ಆಡಿದ್ದಾರೆ ಗಿಲ್ಲಿ. ಒಂದು ವೇಳೆ ಗಿಲ್ಲಿ ಬಿಟ್ಟು ಬೇರೆ ಯಾರಾದ್ರೂ ಆ ಜಾಗದಲ್ಲಿ ಇರ್ತಾ ಇದ್ರೆ ರಕ್ಷಿತಾ ಗೆಲ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಆಡಿದ್ದು ಸ್ವಾರ್ಥ ಬಿಟ್ಟು. ಕಿಚ್ಚ ಸುದೀಪ್ ಅವರು ಪ್ರತಿ ಬಾರಿ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಹೋಗುವಾಗ ಒಂದು ಮಾತು ಹೇಳ್ತಾರೆ. ನಿಮ್ಮಿಂದ ಬಿಗ್ ಬಾಸ್ಗೆ ಒಳ್ಳೇದಾಗಿದೆ, ಹಾಗೆ ನಿಮ್ಗೆ ಬಿಗ್ ಬಾಸ್ ನಿಂದ ಒಳ್ಳೇದಾಗಿದೆ ಅಂತ. ಹಾಗೆ ಖಾಲಿ ಕೈಯಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ರಕ್ಷಿತಾ ಶೆಟ್ಟಿ ಇವತ್ತು ಜೀವನದ ಉದ್ದಕ್ಕೂ ಮುಗಿಯದಷ್ಟು ಪ್ರೀತಿ ಅಭಿಮಾನ ಹೊತ್ತುಕೊಂಡು ವಾಪಸ್ ಬಂದಿದ್ದಾರೆ. ರಕ್ಷಿತಾ ಟ್ರೋಫಿ ಸೋತಿದ್ದಾರೆ ನಿಜ, ಆದ್ರೆ ಕೋಟ್ಯಾಂತರ ಮನಸ್ಸುಗಳನ್ನ ಗೆದ್ದಿದ್ದಾರೆ. ಆಕೆ ಬಿಗ್ ಬಾಸ್ ಅನ್ನ ಆಟವಾಗಿ ಆಡಲಿಲ್ಲ. ಪ್ರತಿ ಕ್ಷಣವೂ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಹಂಚಿದ್ರು, ಹಾಗೇನೆ ಪ್ರತಿ ಕ್ಷಣವೂ ಜೀವಿಸಿದ್ರು. ಸೋಲು ಗೆಲುವು ಸಾಮಾನ್ಯ, ಆದ್ರೆ ನೆನಪಿನಲ್ಲಿ ಉಳಿಯೋದು ನಿಮ್ಮ ಒಳ್ಳೆಯತನ, ಒಳ್ಳೆ ಕೆಲಸ ಅಷ್ಟೇ. ರಕ್ಷಿತಾ, ನೀವು ಟ್ರೋಫಿ ಗೆಲ್ಲದಿದ್ರು ನಮ್ಮ ಪಾಲಿಗೆ ಯಾವತ್ತೂ ವಿನ್ನರ್. ಛಲ, ಹಠ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಎಲ್ಲಿಗೆ ತಂದು ನಿಲ್ಸತ್ತೆ ಅನ್ನೋದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್. ಹಾಗಂತ ರಕ್ಷಿತಾ ತಪ್ಪೇ ಮಾಡಿಲ್ವಾ? ಆಕೆಗೆ ನಾಮಿನೇಷನ್ಗೆ ಒಂದು ಬಾರಿ ಆದ್ರೂ ಸರಿಯಾದ ರೀಸನ್ ಕೊಡೋದಕ್ಕೆ ಬಂದಿತ್ತ. ಡ್ರಾಮಾ ಮಾಡ್ಕೊಂಡು ಇಲ್ಲಿ ತನಕ ಬಂದ್ರು ಅನ್ನೋರಿಗೊಂದು ಮಾತು. ತಪ್ಪು ಮಾಡಿದವರು ಯಾರು ಹೇಳಿ? ಆಟವನ್ನಾಗಷ್ಟೇ ನೋಡಿ. ಒಂದು ವೇಳೆ ತಪ್ಪೇ ಮಾಡಿಲ್ಲ ಅಂದ್ರೆ ಎಲ್ರೂ ಕೂಡ ದೇವರಾಗ್ತಾ ಇದ್ರು. ಕೊನೆಯದಾಗಿ ಇಷ್ಟು ದಿನ ನಮ್ಮನ್ನ ರಂಜಿಸಿದ್ದಕ್ಕೆ, ಬದುಕಿನ ಬಗ್ಗೆ ಅದೆಷ್ಟೋ ಅದ್ಭುತ ಸಂದೇಶಗಳನ್ನ ನೀಡಿದ್ದಕ್ಕಾಗಿ ಪ್ರೀತಿ ತುಂಬಿದ ಧನ್ಯವಾದಗಳು. ಕೊನೆಗೊಂದು ಮಾತು, ನಿಮ್ಮನ್ನ ನೋಡಿ ನಾವು ಕಲ್ತಿದ್ದು ಯಾರು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಸುಲಭವಾಗಿ ಕೈಗೆ ಎಟುಕುವಂತಿರಬಾರದು. ನಿಮ್ಮನ್ನ ಕೆಲವರು ತಮ್ಮ ಅನುಕೂಲಕ್ಕಾಗಿ ಹಲವು ಸಂದರ್ಭದಲ್ಲಿ ಬಳಸಿಕೊಂಡಿದ್ರು ಅನ್ನೋದಂತೂ ಅಪ್ಪಟ ಸತ್ಯ. ಹಾಗೆ ನಮ್ಮಲ್ಲಿ ಒಳ್ಳೆತನ ಇದ್ರೆ ಖಂಡಿತವಾಗಿಯೂ ಜನ ಕೈ ಹಿಡಿತಾರೆ ಅನ್ನೋದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್. ಏನಿವೆ, ನಿಮ್ಮ ಮುಂದಿನ ಜರ್ನಿ ಸುಗಮವಾಗಿರ್ಲಿ, ಇನ್ನಷ್ಟು ಯಶಸ್ಸು ನಿಮ್ಮದಾಗ್ಲಿ. ಆಲ್ ದಿ ಬೆಸ್ಟ್ ರಕ್ಷಿತಾ.